ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಹಾಕಿದ್ದೀನಿ. ಸೊ ಸಿಂಗಲ್ ಸ್ಟೆಪ್ ಡಿಸೈನು ತುಂಬ ಈಸಿಯಾಗಿ ಹಾಕೋಬೋದು, ಬಟ್ ರಿಚ್ ಲುಕ್ ಬರುತ್ತೆ. ಆ ಕಲರ್ ಕಾಂಬಿನೇಷನ್ ನೋಡಿ, ಗ್ರೀನ್ ಮತ್ತು ಲ್ಯಾವೆಂಡರ್ ಕಲರ್, ಲೈಟ್ ಲ್ಯಾವೆಂಡರ್ ಕಲರ್ ಇದೆ. ಸೊ ಸ್ಯಾರಿಗೆ ಸಿಂಗಲ್ ಸ್ಟೆಪ್ ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಒಂದೇ ಕಲರ್ ತೊಗೊಂಡಿರೋದು, ಲ್ಯಾವೆಂಡರ್ ಕಲರ್ ತೊಗೊಂಡಿದ್ದೀನಿ. 10 ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ, 9-11 ಆದರೂ ನಡೆಯುತ್ತೆ. ಸೊ ಆ್ಯಸ್ ಯೂಶುವಲ್ 6 ದಾರ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸಿಂಗಲ್ ಕ್ರೋಶಸ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದ್ರ ಪಕ್ಕ ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಈ ರೀತಿ ಒಂದು 5 to 6 ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅಂದರೆ ಯಾವಾಗಲೂ 6 ಮಾಡ್ಕೋಬೇಕು, ಅಂದರೆ ಈ ಬೇಸ್ ಲೈನಿಗೆ. ಸೊ ಇಲ್ಲಿ 5, 4 ಎಷ್ಟಾದರೂ ನೀವು ಮಾಡ್ಕೋಬೋದು. ಅದಾದಮೇಲೆ ಕುಚ್ಚು ಬರುತ್ತಲ್ವ ನಮಗೆ, 4 to 5 ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ 5 ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 4 ಚೈನ್ ಹಾಕೊಳ್ಳೋಣ ಫ್ರೆಂಡ್ಸ್. 3 ಅಥವಾ 4, 5 ಚೈನ್ ಹಾಕ್ಕೊಳ್ಳೋಣ. ಕುಚ್ಚು ಕಟ್ಟೋಕ್ಕೆ ಪ್ಲೇಸ್ ನಮಗೆ ಎಷ್ಟು ಬೇಕಂದರೆ ಅಷ್ಟು ಮಾಡ್ಕೋಬೋದು. 4 ಚೈನ್ ಹಾಕೋತಾ ಇದ್ದೀನಿ ನಾನಿಲ್ಲಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ 4 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಮತ್ತು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಅದು ಬಿಟ್ಟು ಇನ್ನು 5 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ, ಎಕ್ಸ್ಟ್ರಾ 5 ಸಿಂಗಲ್ ಕ್ರೋಶೆ. ಸೊ ಒಟ್ಟು ನಮಗೆ 6 ಸಿಂಗಲ್ ಕ್ರೋಶೆ ಆಗುತ್ತೆ. ಸೊ ಒಂದೊಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಬಿಟ್ಟು ಒಂದ್ರ ಪಕ್ಕ ಒಂದು ಆ ಸಿಂಗಲ್ ಕ್ರೋಶೆನ ಮಾಡ್ಕೊಂಡು ಹೋಗೋಣ. ಸೊ ಒಟ್ಟು 6 ಆಯ್ತಲ್ವ ನಮಗೆ 4 ಚೈನ್ದು ಲಾಕು ಸೇರಿಸ್ಬಿಟ್ಟು ಫ್ರೆಂಡ್ಸ್ 6 ಆಯಿತು. ಸ್ಟಾರ್ಟಿಂಗ್ 5 ಮಾಡಿದ್ದೀನಿ, 4 ಚೈನ್ ಹಾಕಿದ್ದೀನಿ. 5 ಅಂತಲೇ ಎಲ್ಲ 4 ಮಾಡ್ಬೋದು, ಇಲ್ಲ 6 ಮಾಡ್ಕೋಬೋದು. 4 ಚೈನ್ ಹಾಕಿದ್ದೀನಿ ಕುಚ್ಚಿಗೆ, ಮತ್ತು 6 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಅಲ್ಲಿಂದ ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ. ಬೇಕಂದರೆ ನೀವು ಆರ್ಚಿಗೆ ಕುಚ್ಚಿಗೆ ಗ್ಯಾಪ್ ಬೇಕಂದರೆ ಇನ್ನೂ 1-2 ಸಿಂಗಲ್ ಕ್ರೋಶೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಇಲ್ಲೊಂದು ರೌಂಡ್ ಬೀಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ರೋಸ್ ಡಿಸೈನ್ ಇರೋದು, ಫ್ಲವರ್ ಇರೋದು. ಸೊ ಯಾವ್ದಾದ್ರು ನಾರ್ಮಲ್ ರೌಂಡ್ ರೆಗ್ಯುಲರ್ದು ಆದರೂ ನಡೆಯುತ್ತೆ. ಸೊ ರೌಂಡ್ ಬೀಡ್ ತೊಗೊಳ್ಳೋಣ. ಇವನ್ ನೀವು ಲೆಂತಿ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೀಡ್ ಲಾಕ್ ಮಾಡಿಕೊಂಡು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡು ಅಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸಿಂಗಲ್ ಸ್ಟೆಪ್ ಅಂತ ಹೇಳ್ತಾ ಇಲ್ವಾ, ಬ್ಯಾಕ್ ಸೈಡ್ ಬಂದು ಡಿಸೈನ್ಸ್ ಬರುತ್ತೆ ಇದಕ್ಕೆ. ಸೊ 5 ಚೈನ್ ಮಾಡ್ಕೋತಾ ಇದ್ದೀನಿ. 5 ಇಲ್ಲ 6 ಚೈನ್ ಮಾಡ್ಕೋಬೋದು. ಇಲ್ಲಿ 5 ಚೈನ್ ನಾನು ಮಾಡಿಕೊಂಡು ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಸ್ಯಾರಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಸೈಡ್ ಇದು ಬ್ಯಾಕ್ ಸೈಡ್ಗೆ ನಾನು ನೋಡಿ ಸಿಂಗಲ್ ಕ್ರೋಶಸ್ ಹಾಕಿದ್ದೀನಲ್ಲ, ಫಸ್ಟ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ. ಆ 5 ಚೈನ್ನ ಫಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು, ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅಲ್ಲಿ ಕೂಡ ಒಂದು ಲಾಕ್ ಎಕ್ಸ್ಟ್ರಾ, ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೊತೀವಿ. ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿ ಫ್ರಂಟ್ ಸೈಡಿಗೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿದ ತಕ್ಷಣ ಈ 5 ಚೈನ್ ಇದೆಲ್ಲ ಫ್ರೆಂಡ್ಸ್, ಬೀಡ್ ಕೆಳಗಡೆ ಆ 5 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಸೊ ಮತ್ತೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಬರೀ ಸಿಂಗಲ್ ಕ್ರೋಶೆ ಮಾಡ್ತೀನಿ ಈ ಸ್ಟೆಪ್ಪಲ್ಲಿ. ನಮಗಿನ್ನೂ ಒಂದು ಸ್ಟೆಪ್ ಬರುತ್ತೆ. ಒಟ್ಟು 4 ಸಿಂಗಲ್ ಕ್ರೋಶೆ, ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡೋಣ. ಸೆಂಟ್ರಲ್ಲಿ ಒಂದು ಕಟ್ಟಿಂಗ್ ಇರೋ ಬೀಡನ್ನ ತೊಗೊಂಡಿದ್ದೀನಿ. ಸೊ ಬೀಡನ್ನ ಹಾಕೋಣ ಫ್ರೆಂಡ್ಸ್. ಇದು ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು ನೀವು, ಬೀಡ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಇರಲಿ ಅಂದರೆ ನೀವೊಂದು 4 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಬೇಡ, ಹಾಗೆ ಡೈರೆಕ್ಟಾಗಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಂಡು, ಈ ಸೈಡ್ ಕೂಡ 4 ಸಿಂಗಲ್ ಕ್ರೋಶೆ ಹಾಕೋಣ. ಈ ಸೈಡ್ ಕೂಡ 4 ಸಿಂಗಲ್ ಕ್ರೋಶೆ ಹಾಕಿ, ಇನ್ನೊಂದು ಫ್ರೆಂಡ್ಸ್ ಸಿಂಗಲ್ ಕ್ರೋಶೆ ಬೇಸಲ್ಲಿರುತ್ತಲ್ವ ನೋಡಿ, ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕ್ಕೋತೀನಿ. ಸೊ ಎಕ್ಸ್ಟ್ರಾ ಹಾಕ್ಕೊಂಡು ಬಟ್ಟೆಗೆ ಇವಾಗ ಹಾಕಿರೋ ಸಿಂಗಲ್ ಕ್ರೋಶೆ ಪಕ್ಕನೇ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಬೇಕು. ಕಂಟಿನ್ಯೂ ಇಲ್ಲ, ಚೈನ್ಸ್ ಹಾಕೋಬೇಕು ಇವಾಗ. ಈ ರೀತಿ ಒಂದು ಲೇಯರ್ ಬರುತ್ತೆ ಬೀಡ್ ಕೆಳಗಡೆ, ಬಿಗ್ ಬೀಡ್ ಕೆಳಗಡೆ 1 ಲೇಯರು ಈ ಥರ ಬರುತ್ತೆ. ಸೊ ನಾವಿವಾಗ ಸೆಕೆಂಡ್ ಲೇಯರು ಇದೇ ಥರ ಬರೋ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿ ಆದರೂ ಚೇಂಜ್ ಮಾಡ್ಕೋಬೋದು. ನಮಗೆ ಗ್ಯಾಪ್ ಬೇಕು, ಫಸ್ಟ್ ಲೇಯರ್ ಸೆಕೆಂಡ್ ಲೇಯರ್ಗೆ ಗ್ಯಾಪ್ ಬೇಕಂದರೆ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿ, ಇಲ್ಲಾಂದರೆ ಹಾಗೆ ಕಂಟಿನ್ಯೂ ಮಾಡಿ. ಸೊ ಇಲ್ಲಿಂದ ನಾನು 10 ಚೈನ್ಸ್ನ ಹಾಕೋತೀನಿ ಫ್ರೆಂಡ್ಸ್. ಫಸ್ಟು 5 ಚೈನ್ ಹಾಕ್ಕೊಂಡಿದ್ದೀನಿ, ಬೀಡ್ ಲಾಕ್ ಮಾಡಿದ ತಕ್ಷಣ 5 ಚೈನ್ ಹಾಕ್ಕೊಂಡು ರಿವರ್ಸ್ ಬಂದಿರೋದು. ಸೊ ಇವಾಗ ಈ ಆರ್ಚ್ ಆದ ತಕ್ಷಣ 10 ಚೈನ್ ಹಾಕಿ ನಾನು ರಿವರ್ಸ್ ಬರ್ತೀನಿ.
ಸೊ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ತೀನಿ. 10 ಚೈನ್ಗಳನ್ನ ಹಾಕ್ಕೊಳ್ಳೋಣ. 10 ಚೈನ್ನ ಹಾಕ್ಕೊಂಡು, ಸೊ ಬೇಕಂದರೆ 11 ಕೂಡ ಹಾಕ್ಕೋಬೋದು, ನಿಮಗೆ ಗ್ಯಾಪ್ ಜಾಸ್ತಿ ಬೇಕಂದರೆ 11 ಕೂಡ ಹಾಕ್ಕೋಬೋದು. ಸೊ 10 ಹಾಕಿಬಿಟ್ಟು ನೋಡಿ, ಇಲ್ಲಿ ಫಸ್ಟ್ ಸೆಕೆಂಡ್ ಹೋಲ್ ಗ್ಯಾಪ್ ಆಗಿದೆ ಅಲ್ವಾ, ಥರ್ಡ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ತೀನಿ. ಥರ್ಡ್ ಹೋಲ್ ಗ್ಯಾಪಿಗೆ ನಾನು ಫಸ್ಟ್ ಸೆಕೆಂಡ್ ಥರ್ಡ್ ಗ್ಯಾಪಿಗೆ ನಾನು ಈ 10 ಚೈನ್ನ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಆಗುತ್ತೆ. ಪಕ್ಕದಲ್ಲಿ ಇನ್ನೂ ಒಂದು ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಅಲ್ಲೇ ಪಕ್ಕದಲ್ಲಿ, ಇದು ಬ್ಯಾಕ್ ಸೈಡಿಂದ ಮಾಡ್ತಾ ಇರೋದು ಫ್ರೆಂಡ್ಸ್. ಇನ್ನೂ ಒಂದು ಟೈಮು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಜಸ್ಟ್ 2 ಸತಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ಫ್ರೆಂಡ್ಸ್. 2 ಸತಿನೂ ನಾವು 5 ಚೈನ್ ಮಾಡಿ ಕೂಡ ಇದೇ ಥರ ಲಾಕ್ ಮಾಡ್ಕೊಳ್ಳೋದು, 10 ಚೈನ್ ಮಾಡಿ ಕೂಡ ಇದೇ ಥರ ಲಾಕ್ ಮಾಡ್ಕೊಳ್ಳೋದು. ಸೊ ಇಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ 10 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ಅಂತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 3 ದಾರ ಸೇರಿ ಒಂದು ಮಾಡ್ಕೋತೀನಿ. ಫಸ್ಟ್ ಲೇಯರಲ್ಲಿ ನಾವು ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಿದ್ವಿ, ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ವಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ ಒಂದು ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿಂದ 7 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 3 ದಾರ ಸೇರಿ ಒಂದು ಮಾಡ್ಕೋತಾ ಇದ್ದೀನಲ್ವ, 7 ಸತಿ ಈ ಥರ ನಾವು ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು ಹ್ಯಾಂಗಿಂಗ್ ಬೀಡ್ ಯಾವುದಾದ್ರೂ ಸರಿ, ರೌಂಡ್ ಬೀಡ್ದದು ಅಥವಾ ಯಾವುದಾದ್ರೂ ಸರಿ ನಿಮ್ಗೆ ಇಷ್ಟ ಇರೋ ಹ್ಯಾಂಗಿಂಗ್ ಬೀಡನ್ನ ಒಂದು ಹಾಕ್ಕೋಬೋದು. 7 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ನಾನು ಲೀಫ್ ಬೀಡನ್ನ ಒಂದು ಇನ್ಸರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಹೇಳಿದ್ದು ಸೆಕೆಂಡ್ ಸ್ಟೆಪ್ಪಲ್ಲಿ ಬೇಕಂದರೆ ನೀವು ಹಾಕ್ಕೊಳ್ಳಿ ಬೀಡು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಇಲ್ಲೊಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಲೀಫ್ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಸೊ ಈ ರೀತಿ 7 ಟೈಮ್ಸ್ ಇಲ್ಲಿ ಕೂಡ ಮಾಡ್ಕೊಳ್ಳೋಣ. ಬೇಸಲ್ಲಿ ಒಂದು ಸಿಂಗಲ್ ಕ್ರೋಶೆಗೆ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 7 ಸತಿ ಈ ಥರ ಮಾಡಿಕೊಂಡು ಇಲ್ಲಿ ಬೇಸಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಆಲ್ರೆಡಿ, ಸೊ ಆ ಸಿಂಗಲ್ ಕ್ರೋಶೆಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇವಾಗ ಬೇಸಿಗೆ ಮಾಡ್ಕೋಬೇಕು. ಸೊ ಬೇಸಿಗೆ ಮಾಡ್ಕೊಂಡು ಹೋಗಬೇಕು. ಡಿಸೈನ್ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಓವರಾಲ್ ಫೈನಲ್ ಲುಕ್ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಆರ್ಚ್ ಈ ರೀತಿ ಇದೆ, ಈಸಿ ಕೂಡ ಇದೆ, ಒಂಥರ ಲುಕ್ ಚೆನ್ನಾಗಿ ಬರುತ್ತೆ. ಸೊ 2 ಲೇಯರ್ಸು ಒಂದೇ ಥರ ಹಾಕಿರೋದು. ನಿಮಗೆ ಫಸ್ಟ್ ಲೇಯರ್ ಸೆಕೆಂಡ್ ಲೇಯರ್ಗೆ ಗ್ಯಾಪ್ ಬೇಕಂದರೆ ಒಂದೊಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ ಇನ್ನೂ ಗ್ಯಾಪ್ ಇದ್ರೂ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇದು ಗ್ಯಾಪ್ ಕಾಣಿಸಲ್ಲ, ಓವರಾಲ್ ಆರ್ಚ್ ಕಾಣಿಸುತ್ತೆ, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಕ್ಸ್ಟ್ರಾ 3 ಸಿಂಗಲ್ ಕ್ರೋಶೆ, ಆಲ್ರೆಡಿ 3 ಆಗಿರುತ್ತೆ. ನಾನು ಎಕ್ಸ್ಟ್ರಾ 3 ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ಯಾಕಂದರೆ ರೈಟ್ ಸೈಡ್ ನಾವು 6 ಹಾಕಿದ್ವಿ ಅಲ್ಲ, ಇಲ್ಲಿ ಕೂಡ 6 ಬರಬೇಕು ಕೌಂಟ್ ನಮಗೆ, ಅದಕ್ಕೋಸ್ಕರ. ಮತ್ತು ಅಲ್ಲಿಂದ 4 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಈ ಲಾಕನ್ನು ಸೇರಿಸಿ ಒಟ್ಟು 6 ಸಿಂಗಲ್ ಕ್ರೋಶೆ ಆಗಬೇಕು ನಮಗಿವಾಗ. ಸೊ ಕಂಟಿನ್ಯೂ ಮಾಡ್ಕೋಬೇಕು. ಆರ್ಚ್ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಹ್ಯಾಂಗಿಂಗ್ ಬೀಡು ನಿಮಗೆ ಲೆಂತಿ ಆಯ್ತಂದರೆ ಇನ್ಯಾವುದಾದ್ರು ಚಿಕ್ಕ ಬೀಡ್ದು ಹ್ಯಾಂಗಿಂಗ್ದು ಬರುತ್ತಲ್ಲ ಅದನ್ನು ಹಾಕ್ಕೋಬೋದು, ಇಲ್ಲ ನಾರ್ಮಲ್ ರೌಂಡ್ ಬೀಡ್ ಕೂಡ ನೀವು ಹಾಕ್ಕೋಬೋದು. ಸೊ ಇಲ್ಲಿ 6 ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಇಲ್ಲಿ ಕೂಡ 6 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 6 ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಬಿಟ್ಟು ಅಗೇನ್ ಸ್ವಲ್ಪ ದಾರನ ಮೇಲೆ ಮಾಡಬೇಕು. ಬಿಗ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಇವಾಗ ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್, ಬಟ್ಟೆ ಕೂಡ ಲಾಕ್ ಮಾಡಿ ಅಲ್ಲಿಂದ 5 ಚೈನ್, 5 or 6 ಚೈನ್ಸ್ ಮಾಡ್ಕೋಬೋದು. ಇಲ್ಲಿ 6 ಮಾಡಿದ್ರೆ ಸೆಕೆಂಡ್ ಸ್ಟೆಪ್ಪಲ್ಲಿ 11 ಮಾಡ್ಕೊಳ್ಳಿ. ಸೊ 5 ಚೈನ್ ಹಾಕಿಬಿಟ್ಟು ಟರ್ನ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಫಸ್ಟ್ ಹೋಲ್ ಗ್ಯಾಪು ಅಲ್ಲಿಗೆ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಆರ್ಚಿಗೆ ಕುಚ್ಚಿಗೆ ನಿಮಗೆ ಗ್ಯಾಪ್ ಕಡಿಮೆ ಆಯಿತು ಅನಿಸಿದ್ರೆ, ಇನ್ನೂ ಗ್ಯಾಪ್ ಬೇಕು ಅನಿಸಿದ್ರೆ ಇನ್ನೊಂದು 2 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ನಾನು ಎಲ್ಲಿ 6 ಮಾಡಿದ್ದೆ, ನೀವು 8 ಮಾಡ್ಕೊಳ್ಳಿ. ಸೊ ಆ ರೀತಿ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು, ಇನ್ಕ್ರೀಸ್ ಮಾಡ್ಕೋಬೋದು ಸಿಂಗಲ್ ಕ್ರೋಶೆನ. ಇಲ್ಲಿ 4 ಸತಿ ಜಸ್ಟ್ ಸಿಂಗಲ್ ಕ್ರೋಶೆನ ಹಾಕೋತೀನಿ, ಬರೀ ಸಿಂಗಲ್ ಕ್ರೋಶೆ ಹಾಕಿ ಒಂದೇ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಬೇಡ, ಇನ್ನೂ 4 ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು ಈ ಆರ್ಚಿಗೆ. ಸೊ ಸೆಕೆಂಡ್ ಲೇಯರ್ಗೆ ಹಾಫ್ ಡಬಲ್ ಕ್ರೋಶೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ರೀತಿ ಮಾಡೋದು. ಸೊ ಬೇಸಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮತ್ತು ಬೇಸಿಕ್ ಕೂಡ ಹಾಕಬೇಕು. ಸೊ ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪ್ ಬರುತ್ತೆ.
ಪಾಯಿಂಟ್ ಗ್ಯಾಪ್ ಒಳಗಡೆ ನೀವು ಹಾಕಿ. ಇಷ್ಟೇ ಕ್ಯೂಟಾಗಿದೆ ಅಲ್ವಾ ಫ್ರೆಂಡ್ಸ್. ಅದು ಕೂಡ ತುಂಬ ಕ್ಯೂಟಾಗೆ ಚಿಕ್ಕ ಚಿಕ್ಕ ಡಿಸೈನ್ ಕಾಟನ್ ಸಿಲ್ಕ್ ಮೈಸೂರು ಚಿಕ್ಕ ಡಿಸೈನ್ ಕೇಳ್ತಲ್ಲ ಅವಾಗ ಈ ಥರ ಮಾಡ್ಕೋಬೋದು. ಅದಕ್ಕೆ ಕುಚ್ಚು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಎಕ್ಸ್ಟ್ರಾ ಲೇಯರ್ ಬರುತ್ತೆ. ಇವಾಗ 10 ಚೈನ್ ಹಾಕಿಬಿಟ್ಟು 10 ಚೈನ್ ಹಾಕಿ ಮತ್ತು ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಲ್ಲಿ ಥರ್ಡ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಇನ್ನೂ ಒಂದು ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಸೈಡ್ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ 7 ಟೈಮ್ಸ್ ಮಾಡ್ತೀನಿ. ಒಂದೇ ಒಂದು ಹ್ಯಾಂಗಿಂಗ್ ಬೀಡ್ ಹಾಕಿ ಮತ್ತೆ 7 ಟೈಮ್ಸ್ ಮಾಡ್ತೀನಿ. ಸೊ ಮಾಡಿ 7 ಟೈಮ್ಸ್ ಮಾಡಿ ಹ್ಯಾಂಗ್ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ 7 ಟೈಮ್ಸ್ ಸಿಂಗಲ್ ಕ್ರೋಶೆ. ಲಾಸ್ಟ್ ಸಿಂಗಲ್ ಕ್ರೋಶೆ ಬಟ್ಟೆಲಿರುತ್ತಲ್ವ ಅದಕ್ಕೊಂದು ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿ ಬೇಸಲ್ಲಿ ಕೂಡ ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಥರ್ಡ್ ಸಿಂಗಲ್ ಕ್ರೋಶೆ ಆಯ್ತಲ್ವ, ಇನ್ನು 3 ಹಾಕೋಣ ಇಲ್ಲಿ. ಸೊ ಈ ರೀತಿ ಆರ್ಚ್ ನಮಗೆ ಈ ರೀತಿ ಕಾಣಿಸುತ್ತೆ. ತುಂಬ ನೀಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೇ ರೀತಿ ಸಿಂಗಲ್ ಸ್ಟೆಪ್ ಡಿಸೈನ್ ಅಲ್ವಾ, ಬಟ್ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಸಿಂಗಲ್ ಸ್ಟೆಪ್ಪು ತುಂಬ ಈಸಿ ಕೂಡ ಇದೆ, ಬೇಗ ಕೂಡ ಆಗೋಗುತ್ತೆ ನಿಮಗೆ. ಸೊ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಅಗೇನ್ 6 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. 4 ಚೈನ್ ಹಾಕಿ 6 ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಆರ್ಚಿಗೆ ಕಂಟಿನ್ಯೂ ಮಾಡೋದು. ನಿಮಗೇನಾದರೂ ಆರ್ಚ್ಗೆ ಕುಚ್ಚಿಗೆ ಗ್ಯಾಪ್ ತುಂಬ ಚಿಕ್ಕದಾಯಿತು ಅನಿಸಿದ್ರೆ ಫ್ರೆಂಡ್ಸ್, ಗ್ಯಾಪ್ ಕಡಿಮೆ ಆಯಿತು ಅನಿಸಿದ್ರೆ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಆವಾಗ ಇನ್ನೂ ಸ್ವಲ್ಪ ಗ್ಯಾಪ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಬೇಬಿ ಕುಚ್ಚಾದರೂ ಮಾಡ್ಬೋದು ಫ್ರೆಂಡ್ಸ್. ನಾನೊಂದು ಲೆಂತಿ ಕುಚ್ಚಿಗೆ ಒಂದು ಮಧ್ಯದಲ್ಲಿ ಬೀಡ್ ಇಟ್ಬಿಟ್ಟು ಸೊ ಈ ರೀತಿ ಕಟ್ಟಿದ್ದೀನಿ. ಫೈನಲ್ ಲುಕ್ ಕುಚ್ಚು ಕಟ್ಟಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಸ್ವಲ್ಪ ಲೆಂತಿಯಾಗಿ ಕಟ್ಟಿದ್ದೀನಿ. ಇವನ್ ಬೇಬಿ ಕುಚ್ಚು ಕೂಡ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಗ್ಯಾಪು ಬೇಬಿ ಕುಚ್ಚಿಗಾರೆ ಇನ್ನೂ ಸ್ವಲ್ಪ ಅಗಲ ಬರುತ್ತಲ್ವ ಮೇಲೇ. ಇದು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಲುಕ್ ಅಂತೂ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಖಂಡಿತ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸೊಬ್ರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 550 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಕೂಡ ಮಾಡ್ಕೋಬೋದು. ಡಿಸೈನ್ ಮಾತ್ರ ಹಾಕಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು. ಸೊ ಸಿಂಗಲ್ ಸ್ಟೆಪ್ ಡಿಸೈನಲ್ಲಿ ತುಂಬ ಈಸಿಯಾಗಿ ಹಾಕ್ಕೋಬೋದು. ಒಂದು ಸೈಡ್ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.